ಸಾರಿಗೆ ಬಸ್ ಪ್ರಯಾಣ ದರ ಏರಿಕೆಗೆ ಖಂಡನೆ ವ್ಯಕ್ತವಾಗ್ತಾ ಇದೆ. ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ದಕ್ಕಿದ್ದಾಗಿ 15% ಹೆಚ್ಚು ಮಾಡಿದರೆ ಹೇಗೆ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಬಸ್ ಪ್ರಯಾಣ ದರ ಏರಿಕೆಗೆ ಖಂಡನೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಮೆಜೆಸ್ಟಿಕ್ನಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಪ್ರಯಾಣಿಕರಿಗೆ ಗುಲಾಬಿ ಹೂವನ್ನ ಕೊಟ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಆರ್ ಅಶೋಕ್ ನೇತೃತ್ವದ ಬಿಜೆಪಿ ತಂಡ. ಸರ್ಕಾರದ ವಿರುದ್ಧ ಕಿಡಿಯನ್ನ ಕಾರಿದ್ದಾರೆ ಅಶೋಕ್. ಬೆಲೆ ಏರಿಕೆ ವಾಪಸ್ಸನ್ನ ಪಡೆದುಕೊಳ್ಳಿ ಅಂತ ಕೂಡ ಆಗ್ರಹವನ್ನ ಮಾಡಿದ್ದಾರೆ ಆರ್ ಅಶೋಕ್ ಅವರು. ಇನ್ನು ಅಶೋಕ್ ಪ್ರತಿಭಟನೆಗೆ ಪೊಲೀಸರು ಅಡ್ಡಿಯನ್ನ ವ್ಯಕ್ತಪಡಿಸಿದ ಆರೋಪ ಕೂಡ ಕೇಳಿಬಂದಿದೆ. ಪೊಲೀಸರ ನಡೆ ಬಗ್ಗೆ ಆರ್ ಅಶೋಕ್ ಕಿಡಿಯನ್ನ ಕಾರಿದ್ದಾರೆ. ಪ್ರಯಾಣಿಕರಿಗೆ ಗುಲಾಬಿ ಹೂವನ್ನ ಕೊಟ್ಟಿದ್ದಾರೆ. ಗುಲಾಬಿ ಹೂವನ್ನ ಕೊಟ್ಟು ಪ್ರತಿಭಟನೆಯ ವಿನೂತನವಾಗಿ ಆಚರಿಸುವಂತ ಪ್ರಯತ್ನದಲ್ಲಿ ಆರ್ ಅಶೋಕ್ ಇದ್ದಾರೆ. ಬೆಲೆ ಏರಿಕೆ ವಾಪಸ್ಸನ್ನ ಪಡೆದುಕೊಳ್ಳಿ ಅಂತ ಕೂಡ ಆರ್ ಅಶೋಕ್ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಸರ್ಕಾರ ಮಾತ್ರ ಗಟ್ಟಿಯಾಗಿದೆ, ಸರಿಯಾಗಿದೆ, ನಾವು ಹೆಚ್ಚು ಮಾಡಿರೋದು ಅನ್ನೋದು ಸರ್ಕಾರದ ನಡೆಯಾಗಿರುವಂಥದ್ದು. ಅಶೋಕ್ ಪ್ರತಿಭಟನೆಗೆ ಪೊಲೀಸರು ಅಡ್ಡಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಅಡ್ಡಿ ಮಾಡ್ತಾ ಇದ್ದಾರೆ ಅಂತ ಕೂಡ ಆರ್ ಅಶೋಕ್ ಒಂದು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಪೊಲೀಸರ ನಡೆ ಬಗ್ಗೆ ಕಿಡಿಯನ್ನ ಕಾರಿದ್ದಾರೆ ಆರ್ ಅಶೋಕ್ ಅವರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಪ್ರಯಾಣಿಕರಿಗೆ ಗುಲಾಬಿ ಹೂವನ್ನ ಕೊಡ್ತಾ ಇದ್ದಾರೆ. ಗುಲಾಬಿ ಹೂವನ್ನ ಕೊಟ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಆರ್ ಅಶೋಕ್ ಅವರು. ಇದ್ದಕ್ಕಿದ್ದ ಹಾಗೆ ಹೀಗೆ ಹಣ ಇಷ್ಟು ದರವನ್ನ ಏರಿಸಿದ್ರೆ ಹೇಗೆ ಅನ್ನುವಂತ ಪ್ರಶ್ನೆಯನ್ನ ಬಿಜೆಪಿ ಮಾಡ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಪ್ರತಿಭಟನೆಗೆ ಅಡ್ಡಿಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು ಅನ್ನುವಂತ ಆರೋಪವನ್ನ ಕೂಡ ಆರ್ ಅಶೋಕ್ ಮಾಡ್ತಾ ಇದ್ದಾರೆ. ಸಹಜವಾಗಿ ಟ್ರಾಫಿಕ್ ಸಮಯ ಇದು, ಸಾಕಷ್ಟು ಜನ ಹೋಗ್ಬೇಕಾಗಿರುತ್ತೆ, ಬಸ್ಗಳು ಹೋಗ್ತಾ ಇರ್ತವೆ. ಮೆಜೆಸ್ಟಿಕ್ಗೆ ಆಗಮಿಸಿ ಪ್ರತಿಭಟನೆ ಮಾಡುವಂತ ಪ್ರಯತ್ನದಲ್ಲಿ ಆರ್ ಅಶೋಕ್ ಏನೋ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಪ್ರಯಾಣಿಕರಿಗೆ ಹೂವನ್ನ ಕೊಡ್ತಾ ಇದ್ದಾರೆ ಆರ್ ಅಶೋಕ್ ಅವರು. ಆರ್ ಅಶೋಕ್ ಹೂವನ್ನ ಕೊಡ್ತಾ ಇದ್ದಾರೆ. 15% ಏರಿಕೆ ಆಗಿರುವಂತ ಟಿಕೆಟ್ ಅನ್ನ ಇನ್ನೊಂದೆರಡು ದಿನದಲ್ಲಿ ಕಂಡಕ್ಟರ್ ಕೊಡ್ತಾರೆ ಅದೇ ಪ್ರಯಾಣಿಕರಿಗೆ. ಮತ್ತೊಂದು ಕಡೆ ಮಹಿಳೆಯರು ಉಚಿತವಾಗಿ ಬಸ್ ಇದೆ ಅನ್ನುವಂತ ಖುಷಿಯಲ್ಲಿ ಇದ್ದೇ ಇದ್ದಾರೆ. ಈಗ ಇಲ್ಲಿರುವಂತಹ ಪ್ರಶ್ನೆ ಅಂದ್ರೆ ಪ್ರತಿದಿನ ಎಷ್ಟು ಜನ ಮಹಿಳೆಯರು ಪ್ರಯಾಣವನ್ನ ಮಾಡ್ತಾರೆ, ಕೆಲಸಕ್ಕಂತ ಹೋಗುವಂತ ಪುರುಷರು ಎಷ್ಟು, ಬಸ್ಸನ್ನ ಬಳಸಿ ಕೆಲಸಕ್ಕೆ ಹೋಗುವಂತ ಪುರುಷರು ಯಾವ ರೀತಿಯಾದಂಥ ಕೆಲಸದಲ್ಲಿ ಇರ್ತಾರೆ, ಅವರ ದುಡಿಮೆಯ ಎಷ್ಟು ಭಾಗ ಈ ದರ ಏರಿಕೆಗೆ ಕೊಡಬೇಕಾಗುತ್ತೆ. ಒಂದು ಕುಟುಂಬಕ್ಕೆ ಸಾಕಷ್ಟು ಲೆಕ್ಕಾಚಾರಗಳಿರ್ತವೆ. ₹1 ಹಾಲಿನ ದರ ಹೆಚ್ಚಾದರೂ ಕೂಡ ಅವರ ಒಂದು ಮಂತ್ಲಿ ಬಜೆಟ್ ಏನಿರುತ್ತಲ್ಲ, ಬಜೆಟ್ ಡಿಸ್ಟರ್ಬ್ ಆಗ್ಬಿಡುತ್ತೆ. ಅದು ಉಳ್ಳವರಿಗೆ, ಸರ್ಕಾರಗಳಿಗೆ ಗೊತ್ತಾಗೋದಿಲ್ಲ. ಆದರೆ ಜನರ ನೋವು ಜನರಿಗೆ ಇರುವಂಥದ್ದು. ಆದರೆ ಇಲ್ಲಿ ಉಚಿತನೂ ಬೇಕು, ದರನೂ ಏರಿಕೆ ಮಾಡಬಾರ್ದು ಅನ್ನುವಂಥ ಧೋರಣೆಯನ್ನ ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. KSRTC ದೊಡ್ಡ ಮಟ್ಟದ ಲಾಸ್ಗೆ ಎದುರು ನೋಡ್ತಾ ಇದೆ. ಕೆಲವು ಕಡೆ ಸಂಬಳವನ್ನ ಕೂಡ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಇಂಥ ಸಮಯದಲ್ಲಿ ಸರ್ಕಾರ ಏನ್ ಮಾಡಬೇಕು ಅನ್ನುವಂಥ ಪ್ರಶ್ನೆ. ಉಚಿತ ಬಸ್ ಟಿಕೆಟ್ ಅನ್ನುವಂಥ ರುಚಿಯನ್ನ ತೋರಿಸಿದಂತ ಸರ್ಕಾರ ತಾನು ಹೆಣೆದ ಬಲೆಯಲ್ಲಿ ತಾನೇ ಸಿಲುಕ್ತಾ ಇದೆಯಾ ಅಂತ ಪ್ರಶ್ನೆ ಒಂದು ಕಡೆ ಮೂಡ್ತಾ ಇದೆ. ಮತ್ತೊಂದು ಕಡೆ ಈಗ ವಿಪಕ್ಷವೇನೋ ತನ್ನ ಕೆಲಸವನ್ನ ಮಾಡ್ತಾ ಇದೆ, ದರವನ್ನ ಇಳಿಸಿ ಅಂತ ಹೇಳಿ. ಓಕೆ, ಇವರು ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ದರವನ್ನ ಇಳಿಸಿ, ದರ ಏರಿಸಬೇಡಿ ಅಂತ ಹೇಳಿ. ಹಾಗಿದ್ರೆ ಲಾಸ್ಗೆ ಹೋಗ್ತಾ ಇರುವಂತ ಆ ಒಂದು ಸಾರಿಗೆ ಇಲಾಖೆಯನ್ನ ಮತ್ತೆ ತಹಬದಿಗೆ ತರೋದು ಹೇಗೆ? ಸಹಜವಾಗಿ ಮೂಡುವಂತಹ ಪ್ರಶ್ನೆಗಳಿದು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರಾಗಿರ್ತಕ್ಕಂಥ ಛಲವಾದಿ ನಾರಾಯಣಸ್ವಾಮಿ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. 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 ಬಸ್ ಟಿಕೆಟ್ 15% ಜಾಸ್ತಿ ಆಗ್ತಾ ಇದೆ. ಈ ದರ ಜಾಸ್ತಿ ಆದ್ರೆ ಒಂದು ಮಿಡಲ್ ಕ್ಲಾಸ್ ಅಥವಾ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಒಂದು ಬಜೆಟ್ ನ ಕತೆ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಜೊತೆಗೆ ಸರ್ಕಾರ ಮಾಡ್ತಾ ಇರುವಂತ ಎಡವಟ್ಟುಗಳೇನು ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇದ್ದಾವೆ. ಖಂಡಿತವಾಗಿಯೂ ಈ ಸರ್ಕಾರ ಡಬಲ್ ಸ್ಟ್ಯಾಂಡರ್ಡ್ ಸರ್ಕಾರ ಇದು ಒಂದು ಕೈಯಲ್ಲಿ ಕೊಟ್ಟಂಗ್ ಮಾಡ್ತದೆ, ಇನ್ನೊಂದು ಕೈಯಲ್ಲಿ ಕಿತ್ಕೊಳ್ತದೆ. ದಲಿತರ ಹಣವನ್ನು SCP TSP ಹಾಗೆ ಮಾಡಿದ್ದು, ಅವ್ರು ಕೊಟ್ಟಂಗೆ ಅಂತ ಹೇಳಿದ್ರು, ಪೂರ್ತಿ ಅವ್ರಿಗೆ ಏನೂ ತಲುಪಲೇ ಇಲ್ಲ. ಈಗ ಹೆಣ್ಣು ಮಕ್ಕಳಿಗೆ ಫ್ರೀ ಅಂತ ಹೇಳಿದ್ರು, ಈಗ ಗಂಡಸರಿಗೆ ಏನ್ ಮಾಡಿದ್ರು, ಡಬಲ್ ಆಗ್ತಿದ್ದಾರೆ, ನಾಮ ಆಗ್ತಿದ್ದಾರೆ. 3 ದಿವಸ ಆಯ್ತು ಹೊಸ ವರ್ಷ ಬಂದು, 3ನೇ ದಿನಕ್ಕೆ ಆಗ್ಲೇ 3 ನಾಮ ಹಾಕ್ಬಿಟ್ರು. ಈ ರೀತಿ ಜನರನ್ನ ಮೋಸ ಮಾಡ್ತಕ್ಕಂಥ, ವಂಚನೆ ಮಾಡ್ತಕ್ಕಂಥ ಕೆಲಸದಲ್ಲಿದೆ.
ಮೊದಲೇ ಹೇಳಿದ್ರು ಯಾವುದೇ ರೀತಿಯಲ್ಲಿ ನಾವು ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ, ಆಮೇಲೆ ಗ್ಯಾರಂಟಿಗಳಿಗೆ ಇಷ್ಟು ಹಣ ನಾವು ತೆಗೆದಿಟ್ಬಿಟ್ಟಿದ್ದೇವೆ ಎಲ್ಲ ಹೇಳಿದವರು ಈಗ ಯಾಕೆ 10 ವರ್ಷದಿಂದ ನಮ್ಮ ಸರ್ಕಾರ ಇದ್ರೂ ಕೂಡ ನಾವು ಯಾವತ್ತೂ ಕೂಡ ಟಿಕೆಟ್ ಬೆಲೆಯನ್ನು ಹೆಚ್ಚಿಸಿಲ್ಲ. ಅಲ್ಲ ಈಗ ನೋಡಿ, ಈಗ ಅವರೇ ನಿಮ್ಮ ಹೇಳ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಗಮನಿಸ್ತಾ ಇದ್ರು ಕೂಡ ನಾರಾಯಣ ಸ್ವಾಮಿ ಅವರೇ, ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ ದರವನ್ನ ಏರಿಸಬಾರ್ದು ಅಂತ. ಆದ್ರೆ ನಿಮ್ಮ ಪ್ರತಿಭಟನೆಯಲ್ಲೂ ಕೂಡ ಈ ಒಂದು ಉಚಿತ ಬಸ್ ದರ ಏನಿದೆ, ಈ ಯೋಜನೆ ಏನಿದೆ, ಇದನ್ನ ನಿಲ್ಲಿಸಬೇಕು ಅಂತ ನೀವು ಹೇಳ್ತಾ ಇಲ್ಲ ವಿಪಕ್ಷವಾಗಿ. ಹಾಗಿದ್ರೆ ಈ ಒಂದು ಉಚಿತ ಫ್ರೀ ಬೀಸ್ ಗಳನ್ನ ಕೊಡುವಂತ ಪರಿಪಾಠ ಇದೆಯಲ್ಲ, ಬೇರೆ ಬೇರೆ ರಾಜ್ಯದಲ್ಲಿ ಬಿಜೆಪಿ ಕೂಡ ಅದನ್ನೇ ಮಾಡ್ತಾ ಇರುವಂತದ್ದು, ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅದೇ ರೀತಿಯಾಗಿ ಮಾಡ್ತಾ ಇದೆ. ಈ ಫ್ರೀ ಬೀಸ್ ನ ಮೇಲಾಟದಲ್ಲಿ ಆ ಸಾರಿಗೆ ಸಂಸ್ಥೆಗಳು ಲಾಸ್ ಆಗ್ತಾ ಇದಾವೆ, ಜನರಿಗೂ ಕೂಡ ನೆಮ್ಮದಿ ಇಲ್ಲದೆ ಇರುವಂತದ್ದು. ಈ ರೀತಿಯಾಗಿ ಒಂದು ರಾಜಕೀಯವಾಗಿಯೇ ಕೂಡ ಒಂದು ಒಮ್ಮತ ಬರ್ತಾ ಇಲ್ವಾ ಅಂತ ಹೇಳಿ. ನೋಡಿ, ರಾಜಕೀಯದ ಒಮ್ಮತ ಅದು ಹೇಗೆ ಬರ್ತದೆ? ನೀವು ಫ್ರೀ ಬೀಸನ್ನು ಕೊಟ್ಟು ಜನರನ್ನ ವಂಚಿಸಿ ನೀವು ಅಧಿಕಾರಕ್ಕೆ ಬರಬೇಕು ಅಂತೇಳಿ ತೀರ್ಮಾನ ಮಾಡಿಬಿಟ್ಟಾಗ ಇದು ಒಂದು ಕೆಟ್ಟ ಪರಂಪರೆಯನ್ನ ಹಾಕಿಕೊಟ್ಟ ಹಾಗೆ. ಒಂದು ಸಮಯ ಬೇರೆ ಬಂದವರು ಕೂಡ ನಿಮಗಿಂತ ಹೆಚ್ಚು ಕೊಡ್ಲೇಬೇಕೇ ಹೊರತು ನಿಮಗಿಂತ ಕಡಿಮೆ ಕೊಟ್ರೆ ಜನನೂ ಒಪ್ಪಲ್ಲ ಕೆಲವು ಜನ. ಯಾಕೆ ಅಂತಂದ್ರೆ ಫ್ರೀ ಬೀಸನ್ನ ಕೊಡ್ಲೇಬೇಡಿ ಅಂತ ಹೇಳೋದಿಲ್ಲ, ಅರ್ಹರಿಗೆ ಮಾತ್ರ ಕೊಡ್ಬೇಕು ಅನ್ನೋದು ಇರೋದು. ಆದ್ರೆ ಇವ್ರೇನ್ ಮಾಡಿದ್ರು? ಕಾಕಾ ಪಾಟೀಲ್ ನಿನ್ಗೂ ಫ್ರೀ, ಮಹದೇವಪ್ಪ ನಿನ್ಗೂ ಫ್ರೀ ಅಂದ್ರು. ಕಾಕಾ ಪಾಟೀಲ್ಗೂ ಮಹದೇವಪ್ಪನಿಗೆ ಫ್ರೀ ಬೇಕಾಗಿತ್ತಾ? ಅಂದ್ರೆ ಈಗ ನಿಮ್ಮ ಬೇಡಿಕೆ ಆಗಿರುವಂತದ್ದು ರಿಸ್ಟ್ರಿಕ್ಟೆಡ್ ಫ್ರೀ ಬೀಸ್ ಇರಬೇಕಾ ಅಂತ ಹೇಳಿ ಅಲ್ವಾ? ಈಗ ಅಲ್ಲ, ಈಗ ನೀವು ಅದನ್ನೇ ಒತ್ತಾಯ ಮಾಡೋದ ಸರ್ಕಾರಕ್ಕೆ. ಹಾಗಿದ್ರೆ ನೀವು ಒಂದು ಪ್ರಪೋಸಲ್ ಕೊಡೋದಾದ್ರೆ ಯಾವ ರೀತಿಯಾಗಿ ಫ್ರೀ ಬೀಸ್ ಇರ್ಬೇಕಂತ ಕೊಡ್ತೀರಾ? ಈಗ ಇದೇ ಒಂದು ವಿಚಾರವನ್ನು ಇಟ್ಕೊಂಡು ನೋಡೋದಾದ್ರೆ ನೀವೇನ್ ಮಾಡಿದ್ರಿ? ಟ್ಯಾಕ್ಸ್ ಕಟ್ಟೋರ್ಗಿಲ್ಲ, ಆಮೇಲೆ ಇಂಥ ಗವರ್ಮೆಂಟ್ ಎಂಪ್ಲಾಯೀಸ್ ಆಗಿದ್ರೆ ಇಲ್ಲ, ಈ ರೀತಿ ಕಟ್ಟಳೆಗಳನ್ನ ಮೊದಲೇ ಹಾಕಿದ್ದೀರಲ್ಲ ನೀವು. ಆ ರೀತಿನೇ ಎಲ್ಲಕ್ಕೂ ಮಾಡ್ಬೇಕಾಗಿತ್ತು. ನೀವ್ ಏನ್ ಮಾಡಿದ್ರಿ? ನಿಮಗೆ ಹಿಂದೆ ಮುಂದೆ ಗೊತ್ತಿಲ್ಲ, ಒಟ್ಟಿಗೆ ಸೆಳಿಬೇಕು, ಜನರನ್ನ ವಂಚಿಸ್ಬಿಡ್ಬೇಕು, ಮೋಸ ಮಾಡ್ಬಿಡ್ಬೇಕು, ಸರ್ಕಾರ ಮಾಡ್ಬಿಡ್ಬೇಕು, ಇಷ್ಟೇ ನಿಮ್ಗೆ ಇದ್ದಿದ್ದು. ಆ ಕಾರಣದಿಂದ ಇವತ್ತು ನಿಮ್ದು ನೀವು ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. ಈಗ ನೋಡಿ ಸರ್, ಈಗ ನಿಮ್ಮ ಮಾತಿನ ಪ್ರಕಾರ ನೋಡೋದಾದ್ರೂ ಕೂಡ ಸರ್ಕಾರಿ ಬಸ್ಗಳಲ್ಲಿ ಎಷ್ಟು ಜನ ಟ್ಯಾಕ್ಸ್ ಕಟ್ಟುವಂತವರು ಅಥವಾ ಆ ಒಂದು ವರ್ಗದ ಜನ, ಅಷ್ಟು ಗಳಿಸುವಂತ ಜನ ಓಡಾಡ್ತಾರೆ. ಸರ್ಕಾರಿ ಬಸ್ಗಳಲ್ಲಿ ಓಡಾಡುವಂತವರು ಯಾರು, ಅವರಿಗೆ ಹೇಗೆ ರಿಸ್ಟ್ರಿಕ್ಟ್ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿ. ಈಗ ಇಲ್ಲಿ ಒಂದು ಕಡೆ ಪುರುಷರಿಗೆ 15% ಜಾಸ್ತಿ ಅಂತಾರೆ, ಈ ಕಡೆ ಮಹಿಳೆಯರಿಗೆ ಫ್ರೀ ಅಂತಾರೆ. ಇಡೀ ಒಂದು ಕುಟುಂಬದ ಬಜೆಟ್ ಇಲ್ಲಿ ಲಾಸ್ ಆಗುತ್ತಲ್ಲ ಅಂತ ಹೇಳಿ. ನೋಡಿ, ಬೆಂಗಳೂರಿನ BTS ನಲ್ಲಿ ಶ್ರೀಮಂತರು ಓಡಾಡದೆ ಇರ್ಬೋದು, ಇದು ಇರ್ಬೋದು. ಈಗ ಮಂಗಳೂರಿಂದ, ಮೈಸೂರಿಂದ, ಬೆಳಗಾಮಿಂದ, ಗುಲ್ಬರ್ಗದಿಂದ ಬರೋಂಥವರು ಬರೀ ಬಡವರು ಬರ್ತಾರ? ಎಲ್ಲರೂ ಬರ್ತಾರೆ. ಆದ್ರೆ ನೀವು ಒಂದು ಸ್ಕೇಲ್ ಇರ್ಬೇಕಲ್ಲ ನಿಮಗೆ. ಸರ್ಕಾರ ನಡೆಸೋರು ನೀವು ಕುರುಡರಾಗಬಾರ್ದು, ಬುದ್ಧಿವಂತಿಕೆನೂ ಇರಬೇಕು. ಈ ಕುರುಡ್ತನ ಇಟ್ಕೊಂಡು ಮಾಡಬಾರ್ದು. ಅದರಲ್ಲಿ ಯಾರಿಗೆ ಏನು ಕೊಡ್ಬೇಕು ಅದನ್ನು ಮೊದಲೇ ಹೇಳ್ಬೇಕು. ನೀವ್ ಯಾಕೆ ಹೇಳಿದ್ರಿ ಮತ್ತೆ ಮಹದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ ಅಂತ ಯಾಕೆ ಹೇಳಿದ್ರಿ ನೀವು? ಅದು ನೀವು ಮಾಡ್ತಿರ್ತಕ್ಕಂಥ ತಪ್ಪುಗಳು. ಈಗ ಬಿಜೆಪಿ ಕೂಡ ಪ್ರತಿಯೊಂದು ಬಾರಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ ನಾರಾಯಣ ಸ್ವಾಮಿ. ನಾವು ನೋಡ್ತಾ ಇದೀವಿ, ಒಂದೆರಡಲ್ಲ, ಪ್ರತಿ ಒಂದು ಇವೆಂಟ್ ಆಗುತ್ತೆ, ಬಿಜೆಪಿ ಪ್ರತಿಭಟನೆ ಮಾಡುತ್ತೆ, ಮತ್ತೆ ಇನ್ನೊಂದು ಹೊಸದಾಗುತ್ತೆ, ಅಲ್ಲಿ ಮತ್ತೆ ಗೋಲ್ ಪೋಸ್ಟ್ ಚೇಂಜ್ ಆಗ್ತಾ ಹೋಗುತ್ತೆ. ಹೀಗಾದ್ರೆ ಒಂದು ಕಡೆ ಈ ಯಾವುದೇ ಒಂದು ಪ್ರತಿಭಟನೆಯನ್ನು ಕೂಡ ಯಾಕೆ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಬಿಜೆಪಿಗೂ ಸಾಧ್ಯ ಆಗ್ತಾ ಇಲ್ಲ? ಇವತ್ತು ನೀವು ಅಶೋಕ್ ಅವರು ಇಬ್ಬರೇ ಅಲ್ಲಿ ಕಾಣಿಸ್ತಾ ಇದ್ದೀರಿ, ನಿಮ್ಮ ಉಳಿದ ನಾಯಕರು ಬೇರೆ ಬೇರೆ ಡಿಸ್ಟಿಕ್ ಅಲ್ಲಿ ಎಲ್ಲ ಏನ್ ಮಾಡ್ತಾ ಇದ್ದಾರೆ? ಒಟ್ಟಾಗಿ ಪ್ರತಿಭಟನೆಯನ್ನು ಯಾಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಿಮ್ಮ ಕೈಯಲ್ಲೂ ಅಂತ? ಮಾಡ್ತಾರೆ, ಎಲ್ಲ ಕಡೆ ಮಾಡ್ತಾರೆ. ನೀವ್ ಹೇಳಿದ್ರಿ ಒಂದು ಗೋಲ್ ಪೋಸ್ಟ್ ಚೇಂಜ್ ಆಗ್ತಾ ಇದೆ ಅಂತ, ಅದು ಸಹಜ, ಅದು ನಿಜಾನೇ, ನಾನು ಒಪ್ತೇನೆ. ಯಾಕೆ ಅಂದ್ರೆ ನಿನ್ನೆವರೆಗೂ ಒಂದಿತ್ತು, ನಿನ್ನೆ ನಾವೊಂದು ಪ್ರೊಟೆಸ್ಟ್ ಮಾಡ್ತಾ ಇದ್ವಿ. ಇವತ್ತಾಗ್ಲೇ ಗೋಲ್ ಪೋಸ್ಟ್ ಚೇಂಜ್ ಮಾಡೋ ಕೆಲಸನ ಅವ್ರು ನಮಗ್ ಕೊಟ್ರು. ಯಾಕೆ ಅಂದ್ರೆ ಇವತ್ತು ಟಿಕೆಟ್ ದರ ಹೆಚ್ಚಿಸ್ಬಿಟ್ರು. ಇದನ್ನ ನಾವು ಇನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋಷ್ಟೊತ್ತಿಗೆ ನಾಳೆ ಒಂದು ಕೊಟ್ಬಿಡ್ತಾರೆ. ಅಂದ್ರೆ ಈ ಸರ್ಕಾರ ಘೋಟಾಲ ಸರ್ಕಾರ ಅಂತಾರಲ್ಲ, ಹಾಗೆ ಬರೀ ಇದೆ ಬೆಳಗಿಂದ ಸಂಜೆವರೆಗೆ ಇವ್ರದ್ದು ಏನಂತಂದ್ರೆ ಭ್ರಷ್ಟಾಚಾರ ಮಾಡು, ಪ್ರೈಸ್ ರೈಸ್ ಮಾಡು, ಪೆಟ್ರೋಲ್ ರೈಸ್ ಮಾಡು, ಹಾಲ್ ರೈಸ್ ಮಾಡು, ಎಲ್ಲಾನು ದಿನಕ್ಕೊಂದೊಂದು ಈ ರೀತಿ ಗಂಡಾಂತರಗಳನ್ನ ಮಾಡ್ತಾ ಇದ್ರೆ ಗೋಲ್ ಪೋಸ್ಟ್ ಚೇಂಜ್ ಆಗ್ತಾನೆ ಇರ್ತದೆ. ಯಾಕೆಂತಂದ್ರೆ ನಾವು ಪ್ರತಿಯೊಂದು ಜನರ ಪರವಾಗಿ ಹೋರಾಟ ನಾವು ಮಾಡ್ಲೇಬೇಕಾಗತ್ತಲ್ಲ. ಆ ಕಾರಣದಿಂದ ಈಗ ಸರ್ಕಾರ ಕೊಡ್ತಾ ಇರೋ ಸ್ಪಷ್ಟನೆಯನ್ನ ನೋಡ್ತಾ ಇದ್ರೆ 10 ವರ್ಷದಿಂದ KSRTC ದರ ಏರಿಕೆ ಆಗಿಲ್ಲ, 5 ವರ್ಷದಿಂದ BMTCL ಆಗಿಲ್ಲ. ನಾವು ಈಗ ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗ್ತಾ ಇದೆ, ಆದಾಯ ಬೇಕಾಗುತ್ತೆ, ನಾವು ಜನರಿಗೂ ಕೂಡ ಈಗ ನಮ್ಮ ನೌಕರರಿಗೆ ಸಂಬಳವನ್ನು ಜಾಸ್ತಿ ಮಾಡಬೇಕು. ಅದಕ್ಕೋಸ್ಕರ ಸಂಪನ್ಮೂಲ ಕ್ರೋಢೀಕರಣ ಉದ್ದೇಶದಿಂದ ಮತ್ತು ಇವತ್ತಿನ ಬೇಡಿಕೆಗೆ ಅನುಗುಣವಾಗಿ ನಾವು ರೇಟನ್ನು ಜಾಸ್ತಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸರ್ಕಾರ ಸ್ಪಷ್ಟನೆಯನ್ನ ಕೊಡ್ತಾ ಇದೆ. ಈಗ ನಡೆಸಲಿಕ್ಕಾಗಿಲ್ಲ ಅಂತ ಹೇಳು. ಈಗ ಏನಾಗಿದೆ,
ಕುಣಿಲಾರ್ದವ್ರದ್ದು ನೆಲ ಡೊಂಕು ಅಂದ್ರು ಅಂತ ಹೇಳ್ತಾರಲ್ಲ, ಆ ರೀತಿ ಇವ್ರ ವಾದ. ಈಗ ಇಲ್ಲಿ ಪರಿಸ್ಥಿತಿ ಏನಾಗಿದೆ, ಇವರು ಫ್ರೀ ಬೀಸ್ ಅನ್ನ ನೀವು ಕೊಡುವಾಗ ನಿಮಗೆ ಇತಿ ಮಿತಿ ಇರ್ಲಿಲ್ಲ, ನಿಮ್ಗೇನು ಗೊತ್ತಿರ್ಲಿಲ್ಲ. ಮಾಡ್ಕೊಂಡು ಕಮಿಟ್ ಮಾಡ್ಕೊಂಡು ಈಗ ತಗಲಾಕೊಂಡು ಬರೇ ಯಾರಿಗಾಗ್ತಾ ಇದ್ದೀರಿ? ಜನರಿಗೆ ಆಗ್ತಾ ಇದ್ದೀರಿ. ನಿಮ್ಮಲ್ಲಿ ಆ ಬುದ್ಧಿವಂತಿಕೆ ಇರಲಿಲ್ಲ, ಯಾವುದನ್ನು ಯಾವ ರೀತಿ ಸರಿದೂಗಿಸ್ಬೇಕು ಅನ್ನೋದು ನಿಮಗೆ ಗೊತ್ತೇ ಇರಲಿಲ್ಲ. ಆದ್ರೆ ತಗಲಾಕೊಂಡಿದ್ದೀರಿ, ಆ ಕಾರಣದಿಂದ ಮಾಡ್ತಾ ಇದ್ದೀರಿ ಅಷ್ಟೇ. ಈಗ ನಿಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಒಂದು ಚಿಕ್ಕ ಡೆವಲಪ್ಮೆಂಟ್ ಏನೇ ಆದರೂ, ಒಂದು ಚಿಕ್ಕ ಆರೋಪ ಕೇಳಿ ಬಂದರೂ ಕೂಡ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇತ್ತು, ನಿಮ್ಮನ್ನ ಕಟಕಟೆಯಲ್ಲಿ ನಿಲ್ಲಿಸುವಂತ ಪ್ರಯತ್ನವನ್ನ ಮಾಡ್ತಾ ಇತ್ತು. ಆದ್ರೆ ಅದೇ ಒಂದು ಅಗ್ರೆಸಿವ್ನೆಸ್ ಬಿಜೆಪಿಯಲ್ಲಿ ಕಾಣಿಸ್ತಾ ಇಲ್ವಾ ಅಂತೇಳಿ ಇವತ್ತು ಜನ ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವು ಅಗ್ರೆಸಿವ್ ಆಗೇ ಇದ್ದೀವಿ, ನಾವು ಮಾಡ್ತಾನೆ ಇದ್ದೀವಿ. ಆದ್ರೆ ಅವರು ನಮ್ಮ ಮೇಲೆ ಆಪಾದನೆಗಳು ಮಾಡ್ತಿದ್ದದ್ದು ಎಲ್ಲವೂ ಸುಳ್ಳು. ಅವು ಸುಳ್ಳು ನಮ್ಮ ಇದನ್ನ ಇಟ್ಕೊಂಡು ನಮ್ಮನ್ನ ಚುನಾವಣೆಗಾಗಿ ನಮ್ಮನ್ನ ಈ ರೀತಿ ಮಾಡ್ತಿದ್ರು. ಇವತ್ತು ಯಾವುದು ಚುನಾವಣೆ ಏನು ಹತ್ತಿರದಲ್ಲಿ ಯಾವುದು ಚುನಾವಣೆನೂ ಇಲ್ಲ. ಆದ್ರೆ ಜನರ ರಕ್ತ ಇರ್ತಕ್ಕಂಥ ಈ ಸರ್ಕಾರದ ವಿರುದ್ಧವಾಗಿ ನಾವು ಎಲ್ಲಾ ಕಡೆಯಲ್ಲೂ ಮಾಡ್ತಿದ್ದೀವಿ. ಅವ್ರು ಬೆಂಗಳೂರಿನಲ್ಲಿ ಮಾತ್ರ ಕಾನ್ಸಂಟ್ರೇಟ್ ಆಗಿದ್ರು ಮೊದಲು, ನಾವೇನು ಆಗಲ್ಲ. ಖಂಡಿತ ಧನ್ಯವಾದಗಳು ನಮ್ಮ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ ನಾರಾಯಣಸ್ವಾಮಿ ಅವರೇ. ಇನ್ನು ಈ ಬೆಲೆ ಏರಿಕೆ ಬಗ್ಗೆ ರಾಜ್ಯದ ವಿವಿಧ ಭಾಗಗಳ ಜನ ಏನ್ ಹೇಳ್ತಿದ್ದಾರೆ, ಬೆಂಗಳೂರು ಕೊಪ್ಪಳದ ಜನ ಏನ್ ಹೇಳ್ತಿದ್ದಾರೆ ನೋಡ್ತಾ ಹೋಗೋಣ. ಖಂಡಿತವಾಗ್ಲೂ ಶಕ್ತಿ ಯೋಜನೆಯಿಂದ ಎಫೆಕ್ಟ್ ಆಗಿದೆ. 15% ಜಾಸ್ತಿನೇ, 15% ಜಾಸ್ತಿ ಇದು ಫೇರ್ ಮಾಡೋದು. ಸೊ ಅದು ಸರ್ಕಾರ ಇನ್ನೊಂದು ಸಾರಿ ಆಲೋಚನೆ ಮಾಡಬೇಕು ಅಂತ ನಾನು ಹೇಳ್ತೀನಿ. ಇಲ್ಲ, ಸದ್ಯದ ಪರಿಸ್ಥಿತಿನಲ್ಲಿ ಬೇಡ ಅನ್ಸುತ್ತೆ ನನಗೆ ಮಾಡೋದು. ಸರ್ಕಾರ ಮೋಸ ಮಾಡ್ದಂಗಲ್ವ ಗಂಡ ಹೆಂಡತಿಗೆನೆ. 50% ಜಾಸ್ತಿ ಮಾಡಿದ್ರೆ ನಮ್ಮ ಮನೆಯವ್ರಿಗೆ ಫಸ್ಟ್ ನಮ್ಗೆ ಮೋಸ ಆದಂಗೆ, ಆಮೇಲೆ ಎಲ್ಲರಿಗೂ ಮೋಸ ಆಗ್ತೈತೆ. ಪಬ್ಲಿಕ್ ಪೂರ್ತಿ ಮೋಸನೇ. ಫಸ್ಟ್ ನಮ್ಮನೆಗೆ ಮೋಸ ಆಗ್ತಿತ್ತಲ್ಲ. ಈಗ ಲೇಡೀಸಿಗೆ ಫ್ರೀ ಕೊಟ್ಟು 2 ವರ್ಷ ಆಗ್ತಾ ಬಂತಲ್ಲ ಸರ್, ಆ ದುಡ್ಡೆಲ್ಲ ರಿಕವರಿ ಮಾಡೋದಕ್ಕೆ ಮತ್ತೆ ನಮ್ಮೇಲೆ ಮತ್ತೆ ಇನ್ನೊಂದು ಡಬಲ್ ರಿಕವರಿ ಇದು. ಅದು ಒಂದು ಸ್ವಲ್ಪ ತಪ್ಪೆ ಅಂತ ಕಾಣಿಸುತ್ತೆ. ಅದೇ ಹೇಳ್ದಂಗೆ ಹೇಳಿದ್ರಲ್ಲ, ಅದ್ರಿಂದ ತೆಗ್ದು ಈ ಕಡೆ ಹಾಕ್ತಾರೆ ಅಂತಾರಲ್ಲ, ಆ ಕಡೆ ತೆಗ್ದು ಈ ಕಡೆ ಹಾಕೋದು ಅಂತ. ಹಂಗೆ ಇಲ್ಲಿ ನಮಗೆ ಫ್ರೀ ಮಾಡಿದ್ದಾರೆ ಅಂತ ಅದು ಗಂಡಸ್ರ ಮೇಲೆ ಹೊರೆ ಬರ್ತೈತೆ. ಅದು ಬಸ್ ಫೇರ್ ಜಾಸ್ತಿ ಮಾಡಬಾರ್ದು ಸರ್, ಅದರಿಂದ ಎಲ್ಲರಿಗೂ ತೊಂದರೆ ಆಗುತ್ತೆ. ಸರ್ಕಾರ ಈ ಥರ ಜನಸಾಮಾನ್ಯರ ಇದ್ರ ಮೇಲೆ ಮಾಡೋದು ನಾವು ತೀವ್ರವಾಗಿ ಖಂಡಿಸ್ತೀವಿ. ಲಾಭಕ್ಕೋಸ್ಕರ ಇರ್ತಕ್ಕಂಥದ್ದಲ್ಲ. ಡೀಸೆಲ್ ಬೆಲೆನೂ ಏನು ಜಾಸ್ತಿ ಆಗಿಲ್ಲ. ಆದ್ದರಿಂದ ಇದು ಜನಸಾಮಾನ್ಯರ ಮೇಲೆ ಗದಾಪ್ರಹಾರ ಅಂತಲೇ ಹೇಳ್ತೀನಿ. ಶಕ್ತಿ ಯೋಜನೆ ಅಗತ್ಯ ಇರೋರಿಗೆ ಮಾತ್ರ ಕೊಟ್ಟರೆ ಸಾಕು, ಎಲ್ಲರಿಗೂ ಕೊಡೋ ಅವಶ್ಯಕತೆ ಇಲ್ಲ. ಒಬ್ಬರಿಗೆ ಫ್ರೀ ಕೊಟ್ಟು ಆಲ್ರೆಡಿ ಎಲ್ರಿಗೂ ಫ್ರೀ ಕೊಟ್ಟಿದ್ದಾರೆ ಲೇಡೀಸ್ಗೆ. ಜೆಂಟ್ಸಿಗೆ ಜಾಸ್ತಿ ಮಾಡೋ ಫ್ರೀ ಕೊಟ್ಟಿಲ್ಲ ಅಂತ ಆಲ್ರೆಡಿ ಅವರು ಬೇಜಾರಲ್ಲಿದ್ದಾರೆ. ಇನ್ನು ಹೆಚ್ಚು ಮಾಡಿದ್ರೆ ಎಲ್ಲ ಥರನೂ ಅವ್ರಿಗೂ ತೊಂದರೆ ಆಗುತ್ತೆ. ಈಗ ಫ್ಯಾಮಿಲಿ ಹೋಗುತ್ತೆ ಅಂತಂದರೆ ಇವ್ರಿಗೆ ಫ್ರೀ ಇದ್ದವ್ರಿಗೆ ತುಂಬ ಜಾಸ್ತಿ ಆದರೆ ಇಬ್ಬರು ಹೋಗೋದು ಸ್ಟಾಪ್ ಮಾಡ್ಬೋದು ಮೇ ಬಿ. ಇವಾಗ ಲೇಡೀಸ್ ಫ್ರೀ ಅನ್ನೋ ಸರ್ಕಾರ ಮಾಡಿರೋದು ಒಂಥರ ಅನುಕೂಲ, ಆದರೆ ಗಂಡು ಮಕ್ಳಿಗೆ ಜಾಸ್ತಿ ಮಾಡ್ತಿರೋದು ಅನಾನುಕೂಲ ಆಗ್ತಿದೆ. ಇವಾಗ ಒಂದು ಫ್ಯಾಮಿಲಿಲಿ 2 ಲೇಡೀಸ್ ಜನ ಅಂದರೆ 4 ಜೆಂಟ್ಸ್ ಜನ ಇದ್ದೇ ಇರ್ತಾರೆ ಒಂದು ಫ್ಯಾಮಿಲಿ ಹೊರಟಾಗ. ಇವಾಗ ಅವರು ಏನಂತಾರೆ ಅಂದರೆ ನಮಗೂ ಕೊಡ್ಬೋದಲ್ಲ ಸರ್ಕಾರ, ಯಾಕೆಂದರೆ ಮಹಿಳೆಯರಿಗೆ ಕೊಡ್ಬೇಕಂತ ಏನಿಲ್ಲ ಸರ್. ಹೆಚ್ಚಳ ಮಾಡಲೇ ಬೇಡ ಅಂತ ಹೇಳಲ್ಲ, ಬಟ್ ಅವಶ್ಯಕತೆ ಇದ್ರೆ ಮಾಡಬೇಕು. ಈಗ ಹೆಚ್ಚಳ ಮಾಡೋದು ಏನಂತ ಹೇಳ್ತಾರೆ, ಉಚಿತವಾಗಿ ಕೊಟ್ಟರೆ ದುಡ್ಡು ಖಾಲಿ ಆಗಿದೆ, ಅದನ್ನು ಮತ್ತೆ ತುಂಬಿಸ್ಕೊಳೋಕ್ಕೋಸ್ಕರ ಹೆಚ್ಚಳ ಮಾಡಿದೆ ಅಂತ ಜನಗಳು ತಿಳ್ಕೊಳೋದು. ನೀವು ದುಡ್ಡು ಖಾಲಿ ಆಗಿದೆ ಅಂತ ದುಡ್ಡು ಪಡ್ಕೊಳಕ್ಕೋಸ್ಕರ ಜಾಸ್ತಿ ಮಾಡಿ ಚಾರ್ಜ್ ಜಾಸ್ತಿ ಮಾಡಿ ನೀವು ಪಡ್ಕೊಳ್ತಾ ಇರೋದ್ರೆ ಜನಗಳು ತಿಳ್ಕೊಳ್ಳೋದು. ನಿಜವಾಗ್ಲು ಅವ್ರು ಒಳ್ಳೆ ಆಡಳಿತನೂ ಕೂಡ ನಿಷ್ಪ್ರಯೋಜಕ ಆಗುತ್ತೆ ಅಷ್ಟೇ. ತಿಳ್ಕೊಳ್ಳಿ, ಒಳ್ಳೇದು ಮಾಡಲೇ ಬೇಡ ಅಂತ ಹೇಳಲ್ಲ, ಉಚಿತವಾಗಿ ಕೊಡೋದು ತಪ್ಪು ಅಂತ ಹೇಳಲ್ಲ. ಹೆಣ್ಮಕ್ಳನ್ನ ಸಬಲರು ಮಾಡಬೇಕು. ಒಂದೇ ಬಾರಿ 15% ಹೆಚ್ಚಳ ಮಾಡಿರೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಹಂತವಾಗಿ ಏರಿಕೆ ಮಾಡಿದ್ರು ಇಷ್ಟು ಒಂದೇ ಸಲ ಹೊರೆ ಬೀಳ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಹೆಣ್ಮಕ್ಳಿಗೆಲ್ಲ ಫ್ರೀ ಕೊಟ್ಬಿಟ್ಟು ಈಗ ಅದನ್ನ ರಿಕವರಿ ಮಾಡೋಕ್ಕೇನೆ ಅವ್ರಿಗೆ ಜಾಸ್ತಿ ಮಾಡಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಗಂಡು ಮಕ್ಳಿಗೆ ಭಾಳ ತೊಂದರೆ ಆಗ್ತೈತೆ ರೀ. ಹೆಣ್ಮಕ್ಳಿಗೆ ಅಷ್ಟೇ ಅನುಕೂಲ ಆಕೈತಿ. ಸುಮ್ಕ ಅಡ್ಡಾಡೋರು ಹೆಣ್ಮಕ್ಳು ಜಾಸ್ತಿ ಆಗ್ಬಿಟ್ಟಾರ. ಅದಕ್ಕೆ ನಾವು ಯಾವತ್ತಾರು ಹೋಗ್ಬೇಕಂದ್ರೆ ಭಾಳ ಕಷ್ಟಪಡ್ತಾ ಇದೀವಿ. ಸೀಟ್ ಸಿಗಂಗಿಲ್ಲ, ಏನಿಲ್ಲ. ಇವತ್ತು ಯಾಕೆ ಪುಣ್ಯಕ್ಕೆ ಸೀಟ್ ಸಿಕ್ತು ಸರ. ನೋಡಿ, ಬಸ್ ದರ ಮೊದಲು ಆಧಾರ್ ಕಾರ್ಡ್ ತೆಗಿಬೇಕು ಸರ್. ಆಧಾರ್ ಕಾರ್ಡ್ ಫ್ರೀ ಬಿಟ್ಟು ಈಗ ಬಸ್ ರೇಟ್ ಜಾಸ್ತಿ ಮಾಡಿದ್ರೆ ಹೆಂಗೆ ರೀ? ಅದಕ್ಕೆ ಆಧಾರ್ ಕಾರ್ಡ್ ತೆಗೆದ್ರೆ ಎಲ್ಲ ಕರೆಕ್ಟ್ ಆಗುತ್ತೆ ರೀ. ಬಸ್ ರೇಟ್ ಜಾಸ್ತಿ ಮಾಡ್ಬಾರ್ದು. ಆಲ್ರೆಡಿ ಬೆಲೆ ಏರಿಕೆಯಿಂದ ಜನರು ತತ್ತರಿಸಿ ಹೋಗಿದ್ದಾರೆ ಸರ್. ಆಟೋ ಮತ್ತು ದಿನಗೂಲಿ ದುಡ್ಕೊಂಡು ತಿನ್ನೋರಿಗೆ ಸಮಸ್ಯೆ ಆಕತ್ತೆ ಸರ್. ಮತ್ತು ಹಾಂ ಸರ್, ಮತ್ತು ದಿನನಿತ್ಯ ದುಡ್ಕೊಂಡು ತಿನ್ನೋರಿಗೆ ಮನೆ ಪ್ರಪಂಚದ ವಜ್ಜೆ ಆಗ್ತದೆ ಸರ್. ಮತ್ತೆಲ್ಲ ಏರ್ಕೊಂತವ್ರು ಜಾಸ್ತಿ ಆದ್ರೆ ತ್ರಾಸಾಗ್ತದೆ ಸರ್. ಕಡಿಮೆ ಆದ್ರೆ ಒಳ್ಳೇದಾಗ್ತದೆ ಸರ್ ನಮಗೆ. ಹಾಂ ಸರ್, ಎಲ್ಲ ಪ್ರಾಬ್ಲಮ್ ಆಕೈತೆ ನೋಡಿರಿ ಸರ್. ಪ್ರತಿಯೊಬ್ಬರಿಗೆ ಹಾಕೈತ್ರಿ ಸರ್, ನಮಗೊಬ್ಬರಿಗಿಂತಲ್ಲ ದೊರಿಗೆ ಆಗ್ತೈತೆ ಭಾಳ ಸರ್. 15% ಭಾಳ ಆತಲ್ಲ ಸರ್. ತ್ರಾಸ ಆಗ್ತೈತೆ ರೀ. ಮತ್ತು ಎಲ್ಲರೂ ಪ್ರತಿಯೊಬ್ಬರಿಗೆ ಹಾಕೈತೆ ರೀ. ಎಲ್ಲರೂ ದುಡ್ಡು ತಿನ್ನೋ ಜನನ ಭಾಳ ಐತಿ. ಎಲ್ಲೊಬ್ರಿಗೆ ತ್ರಾಸ ಆಗೋದಿ. ನಮ್ಮ ಸ್ಯಾಲ್ರಿ ರೇಟ್ ಅಲ್ಲೇ ಐತಿ. ಹಾಂ, ನಮ್ಮ ಸ್ಯಾಲ್ರಿ ರೇಟ್ ಎಲ್ಲಿದ್ದು ಅಲ್ಲೇ ಐತ್ರಿ. ಏನು ಹೆಚ್ಚಿಗೆ ಆಗಿಲ್ಲ.
ಏರ್ಸ್ಬೇಕ್ರಿ ಆದ್ರೆ 15% ಅಂದ್ರೆ ಎಷ್ಟು ಸರ್? ಹಾಂ, ಬಸ್ ದರ ಏರಿಕೆ ಮಾಡ್ಬೋದು, ಅವ್ರು 15% ಮಾಡಬಾರ್ದು ಅಂತ ಹೇಳ್ತೇವೆ. ಮಾಡಲಿ, ಆದರೆ ಅಷ್ಟು ಮಾಡಬಾರ್ದು ಅಂತ ಹೇಳಿದ್ರು ಸರ್. ಜನರಿಗೆ ತೊಂದರೆ ಆಗ್ತದ್ರಿ ಸರ್. ಮತ್ತು ಇಲ್ಲಿ ಜೆಂಟ್ಸಿಗೆ ಮತ್ತು ಇವರಿಗೆ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಸಮಾನವಾದ ಹಕ್ಕು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಸ್ತ್ರೀಯರಿಗೆ ಕೊಡ್ತಾ ಇದ್ದಾರೆ. ಆದರೆ ಓಕೆ, ಕೊಡಲಿ, ಇಲ್ಲ ಅಂತಲ್ಲ, ಆದರೆ ಅವ್ರಿಗೂ ಸ್ವಲ್ಪ ರಿಯಾಯಿತಿ ಕೊಡಬೇಕು ಅಂತ ಹೇಳಿ ನಮ್ಮ ಅಭಿಪ್ರಾಯ ರೀ. ತ್ರಾಸ ಭಾಳ ಆಕೈತಿ ರೀ. ದುಡಿದು ಕಡಿಮೆ ಐತಿ, ಖರ್ಚು ಹೆಚ್ಚಿಗೆ ಆಕೈತಿ. ಈಗ ಎಲ್ಲಿಂದ ತರೋ ನಾವು ನಮ್ಮ ನೋಡಿದ್ರೆ ಸ್ಯಾಲ್ರಿಯಲ್ಲಿ ಇರಿಸಂಗಿಲ್ಲ, ಇರಲಿಲ್ಲ. ಸ್ಯಾಲ್ರಿ ಇಳಿಸಿದ್ರೆ ಕೇಳಿದ್ರೆ ಕೆಲಸ ಬಿಟ್ಟು ಹೋಗಂತಾರೆ. ಎಲ್ಲ ನೋಡಿ ಮಾರ್ಕೆಟು ತುಟ್ಟಿ ಐತಿ, ಎಲ್ಲ ತುಟ್ಟಿ ಐತಿ. ಏನಂತ ಮಾಡ್ಬೇಕು ನಾವು ದುಡಿಯೋರು? ಈಗ ಅದು ಫ್ರೀ ಮಾಡ್ಯಾರ ಬಸ್, ನಾವು ರೊಕ್ಕ ಕೊಟ್ಟು ನಿಂತು ಹೋಗ್ಬೇಕು, ಅವ್ರು ಕುಂತು ಹೋಗ್ಬೇಕು.